ನೀವು ಇದನ್ನ ರಾಮನಗರದಲ್ಲಿ ಬಂದು ಚಾಮುಂಡೇಶ್ವರಿ ಮುಂದೆ ನಾನು ಇದು ನನ್ನ ಕನಸಿನ ಕೂಸು ಅಲ್ಲ ಅಂತ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳಿದೆ. ಅವ್ರು ಮಾನ ಮರ್ಯಾದೆ ಇದ್ದರೆ ಹೇಳ್ಬೇಕು. ಒಬ್ಬ ಕೇಂದ್ರದ ಮಂತ್ರಿಯಾಗಿ ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡೋದು ಬಿಡೋಕೆ ಹೇಳ್ತೀವಿ. ಕೈ ಮುಗಿತೀವಿ, ನಿಮ್ಮ ಕೈ ಜೋಡಿಸಿ ಕೇಳ್ಕೊತೀವಿ. ಯಾರು ಆಮೇಲೆ ಸೈಡ್ ಕೊಡ್ತಾವ್ರೆ? ಅಸಹ್ಯ ಆಗಲ್ಲನ್ರಿ ಇಂಥ ಸ್ಟೇಟ್ಮೆಂಟ್ಗಳನ್ನ. ಒಬ್ಬ ಲೀಡರ್ ಆಗಿ ನಿಖಿಲ್ ಕುಮಾರಸ್ವಾಮಿ ಸ್ಪೀಕ್ ಆ ಥರ. ಇನ್ನೊಬ್ರು ಯಾರೋ ಮಾತಾಡ್ತಿದ್ರಲ್ಲ, ಬೋಲ್ಟೆ ಬಿಡ್ತಿದ್ರಲ್ಲ, ಅವ್ರು ಮಾತಾಡಲಿ. ಒಬ್ಬ ಲೀಡರ್ ಆಗಲ್ಲ, ಎಮ್ ಎಲ್ ಎಗಳ ಸೈಡ್ ಚಿಲ್ಲರ ರಾಜಕಾರಣ ಅಲ್ವೇನ್ರಿ ಇದು? ಮುಖ್ಯಮಂತ್ರಿಗಳು ಪತ್ರ ಬರೆದ್ರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ಬಿಡದಿ ಟೌನ್ಶಿಪ್ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ದಾರೆ. ಬಸವೇಶ್ವರ ನಗರದ ತಮ್ಮ ನಿವಾಸದಲ್ಲಿಂದು ಯೋಜನೆ ಬೆಂಬಲಿಸುವ ಶಾಸಕರಿಗೆ ನಿವೇಶನ ನೀಡುವ ಭರವಸೆ ನೀಡಲಾಗಿದೆ ಎಂಬ ಕುಮಾರಸ್ವಾಮಿ ಹೇಳಿಕೆ ಕುರಿತ ಸುದ್ದಿಗಾರರ ಪ್ರಶ್ನೆಯಿಂದ ಕೆರಳಿದ ಬಾಲಕೃಷ್ಣ, ಅವರಿಗೆ ಮಾನ ಮರ್ಯಾದೆ ಇದ್ದರೆ ಹೇಳಬೇಕು. ಒಬ್ಬ ಲೀಡರ್ ಆಗಿ ಕೇಂದ್ರದ ಮಂತ್ರಿಯಾಗಿ ಇಂತಹ ಕ್ಷುಲ್ಲಕ ಹೇಳಿಕೆ ನೀಡುವುದನ್ನು ಕೈಬಿಡಬೇಕು ಎಂದರು. ಯಾರೀ ಸೈಟ್ ಕೊಡ್ತಿದ್ದಾರೆ? ಅಸಹ್ಯ ಆಗಲ್ವಾ ಇಂತಹ ಸ್ಟೇಟ್ಮೆಂಟ್ ನೀಡೋದಕ್ಕೆ? ನಿಖಿಲ್ ಕುಮಾರಸ್ವಾಮಿ ತರಹ ಹೇಳಿಕೆ ನೀಡುತ್ತಿದ್ದಾರೆ. ಇದೆಲ್ಲ ಚಿಲ್ಲರೆ ರಾಜಕಾರಣ. ಹೇಳಿಕೆಗೆ ಆಧಾರ ತೋರಿಸಿದರೆ ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇವೆ, ಇಲ್ಲವಾದರೆ ಅವರೇ ರಾಜಕಾರಣದಿಂದ ನಿವೃತ್ತಿ ಹೊಂದುತ್ತಾರಾ ಎಂದು ಸವಾಲು ಹಾಕಿದರು. ಅಸಹ್ಯ, ಇವೆಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್. ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಅನ್ನೋದನ್ನ ಮರೆತು ಇಂಥ ಚಿಲ್ಲರೆ ರಾಜಕಾರಣ ಮಾಡುತ್ತಿದ್ದಾರೆ. ರಾಮನಗರದ ಚಾಮುಂಡೇಶ್ವರಿ ದೇವಾಲಯದ ಮುಂದೆ ಪ್ರಮಾಣ ಮಾಡಿ ಅಂದ್ರೂ ಕೇಳುತ್ತಿಲ್ಲ. ಸರ್ಕಾರಿ ಭೂಮಿ ಕಬಳಿಸಿದ್ದಾರೆ ಎಂಬ ಅವರ ಆರೋಪದಲ್ಲಿ ಹುರುಳಿಲ್ಲ. ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡುತ್ತಿದೆ. ಕೇಂದ್ರ ಮಂತ್ರಿಯಾಗಿ ಇಂತಹ ಕ್ಷುಲ್ಲಕ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಎಂದು ವಾಗ್ದಾಳಿ ನಡೆಸಿದರು. ನಿಖಿಲ್ ಕುಮಾರಸ್ವಾಮಿ ಸ್ಪೀಕ್ ಆ ಥರ. ಇನ್ನೊಬ್ರು ಯಾರೋ ಮಾತಾಡ್ತಿದ್ರಲ್ಲ, ಬೋಲ್ಟೆ ಬಿಡ್ತಿದ್ರಲ್ಲ, ಅವ್ರು ಮಾತಾಡಲಿ. ಒಬ್ಬ ಲೀಡರ್ ಆಗಲ್ಲ, ಎಮ್ ಎಲ್ ಎಗಳ ಸೈಡ್ ಚಿಲ್ಲರ ರಾಜಕಾರಣ ಅಲ್ವೇನ್ರಿ ಇದು? ಯಾವ ಎಮ್ ಎಲ್ ಎ ಕೊಡ್ಕೋ ಆ ಥರ ಇಡಕ್ಕೆ ಕೇಳ್ರಿ. ಮುಂದೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ, ಇಲ್ಲ ಅವೇ ನಿವೃತ್ತಿ ಹೊಂತಾರ ಕೇಳ್ರಿ. ರಾಜಕೀಯದಿಂದ ಏನಾದರೂ ಒಂದು ಇನ್ಸಿಡೆನ್ಸ್ ಆ ಥರ ಹೇಳಿದ್ರೆ ತೋರಿಸಿದ್ರೆ ನಾವು ರಾಜಕೀಯದಿಂದ ನಿವೃತ್ತಿ ಹೊಂತೀವಿ, ಅವ್ರು ನೀವು ನಿವೃತ್ತಿ ಹೊಂತಾರ ಕೇಳ್ರಿ. ಅಸಹ್ಯ ರೀ. ನೀವು ಕೇಳಬಾರ್ದು ಇಂತಷ್ಟೇ. ಅವ್ರ ಹತ್ರ ಇಂಥವೆಲ್ಲ ಮೈಗಿಟ್ಕೊಂಡು ಹೋಗಬೇಡಿ. ರಾಜ್ಯದ ಅಭಿವೃದ್ಧಿ ಮಾಡ್ತಿಲ್ಲ, ಅವರ ಅಭಿವೃದ್ಧಿ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಕುಮಾರಸ್ವಾಮಿ ಆರೋಪ ಕುರಿತು ಪ್ರತಿಕ್ರಿಯಿಸಿದ ಬಾಲಕೃಷ್ಣ, ಈ ಕುರಿತು ಸಿಬಿಐ ತನಿಖೆ ನಡೆಸಲಿ ಎಂದು ಸವಾಲು ಹಾಕಿದರು. ಮೊದಲೇ ಎಲ್ಲ ಹೇಳ್ತಾರೆ 8 ರನ್ ಕೇಸ್ ಕುಮಾರಸ್ವಾಮಿ ಅಂತ. ಹಂಗೆ ಇದು ಅದೇ ಸೇಮ್ ಕೇಸೇ. ಈಗ ಹೇಳಿಲ್ಲ ಎಮ್ ಎಲ್ ಎಗಳು ಕೊಟ್ಬಿಡ್ತಾರೆ ಸೈಟ ಅಂತ ತೋರ್ಸಕ್ಕೆ ಹೇಳಿ. ಇಂಥವೆಲ್ಲ ಮಾತಾಡ್ಬಿಟ್ಟು ಅಂಥ ಪ್ರಶ್ನೆ ನಮ್ಮನ್ನು ಕೇಳ್ಬೇಡ್ರಪ್ಪ. ಅವ್ರು ಏನೋ ಹೇಳ್ಕೊಳ್ಳಿ ಕುಮಾರಸ್ವಾಮಿ. ಆಯಿತು, ಅದ್ರ ಬಗ್ಗೆ ತನಿಖೆ ಮಾಡ್ಸಕ್ಕೆ ಹೇಳಿ. ಕೇಂದ್ರದಲ್ಲಿ CBI ಐತೆ, ಮಾಡಕ್ಕೆ ಹೇಳಿ. CBI ಐತೆ, ಅದು ರಾಜ್ಯದ ಅಭಿವೃದ್ಧಿಗೋ ಅವ್ರು ನಮ್ಮ ಅಭಿವೃದ್ಧಿಗೋ ಅದಂತ ತನಿಖೆ ಮಾಡ್ಸಕ್ಕೆ ಹೇಳಿ ಕುಮಾರಸ್ವಾಮಿ. ಈ ಮಧ್ಯೆ ಬಿಡದಿ ಟೌನ್ಶಿಪ್ ಕುರಿತು ಜೂನ್ 26ರಂದು ವಿಧಾನಸೌಧಕ್ಕೆ ಚರ್ಚೆಗೆ ಬರುವಂತೆ ಪಂಥಾಹ್ವಾನ ನೀಡಿರುವ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಆಹ್ವಾನವನ್ನು ಸ್ವೀಕರಿಸಿರುವುದಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನು ಹೇಳಿದ್ದಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥ ವಿವರಣೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದ್ರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. ನಿಮ್ಮ ತಂಡದ 5 ಜನರ ತಂಡವನ್ನು, ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ರೈತರ ಸಮ್ಮುಖದಲ್ಲಿಯೇ ನೇರವಾಗಿ ಚರ್ಚೆ ನಡೆಯಲು ಜೂನ್ 27ರಂದು ಬಿಡದಿ ಬಳಿ ಚರ್ಚೆ ನಡೆಯಲಿ ಎಂದು ಹೇಳಿರುವುದಾಗಿ ಸುದ್ದಿಗಾರರಿಗೆ ಅವರು ತಿಳಿಸಿದರು. Only I requested, I have written a letter to the Chief Minister. Next day on 27th, anytime if time is available, he can accept that. I have accepted his invitation. I also requested for defer that time to 27th. Also